ಐಪಿಎಲ್ 2025ರ ಟ್ರೋಫಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಗೂ ಮುತ್ತಿಟ್ಟಿದೆ. ಅಹಮದಾಬಾದ್ನ ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಗೆಲ್ಲುವ ಮೂಲಕ ರಜತ್ ಪಾಟೀದಾರ್ ನಾಯಕತ್ವದ ಆರ್ಸಿಬಿ ಕಪ್ ಗೆದ್ದುಕೊಂಡಿದೆ. ಸತತ 18 ವರ್ಷಗಳ ಕಾಯುವಿಕೆಯ ನಂತರ ಆರ್ಸಿಬಿ ಚೊಚ್ಚಲ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಇನ್ನು 18 ವರ್ಷಗಳ ಸತತ ಕನಸು ಈ ಸಲ ಕಪ್ ನಮ್ದೇ ಎಂಬ ಘೋಷಣೆ, ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಪರಿಶ್ರಮ, ಆಟಗಾರರ ನಿರಂತರ ಪ್ರಯತ್ನ, ಅಭಿಮಾನಿಗಳ ಪ್ರಾರ್ಥನೆ, ಹಾರೈಕೆ ಕೊನೆಗೂ ಫಲಿಸಿದೆ. ಸತತ 18 ವರ್ಷಗಳ ಕಾಯುವಿಕೆಯ ನಂತರ ಆರ್ಸಿಬಿ ಟ್ರೋಫಿಗೆ ಮುತ್ತಿಟ್ಟಿದೆ. ಈ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಕನಸು ನನಸಾಗಿದೆ. ಆರ್ಸಿಬಿ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ. ಗೆಲುವು ಸಾಧಿಸುತ್ತಿದ್ದಂತೆಯೇ ಆರ್ಸಿಬಿ ಆಟಗಾರರು ಮೈದಾನದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಪಂದ್ಯದ ಕೊನೆ ಓವರ್ನಲ್ಲಿ ಇನ್ನೇನು 4 ಬಾಲ್ ಇದೆ ಅನ್ನುವಾಗ ವಿರಾಟ್ ಕೊಹ್ಲಿ ಭಾವುಕರಾಗಿದ್ರು. ಇನ್ನೇನು ಗೆಲುವು ಸನಿಹದಲ್ಲಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಮೈದಾನದಲ್ಲೇ ಕಣ್ಣೀರು ಹಾಕಿದ್ದಾರೆ. ಭಾವುಕರಾದಂಥ ಕೊಹ್ಲಿ ತಮ್ಮ ಮುಖವನ್ನು ಮುಚ್ಚಿಕೊಂಡು ಮೈದಾನದಲ್ಲೇ ನಿಂತಿದ್ರು. ಸದ್ಯ ಕೊಹ್ಲಿ ಭಾವುಕರಾದಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆರ್ಸಿಬಿ ಕಪ್ ಗೆಲ್ಲಬೇಕು ಅಂತ ಸತತವಾಗಿ 18 ವರ್ಷದಿಂದ ಕನ್ನಡಿಗರು ಮಾಡಿದ ಪ್ರಾರ್ಥನೆ ಅಷ್ಟಿಷ್ಟಲ್ಲ. ಎಷ್ಟೇ ಬಾರಿ ಸೋತ್ರೂ ಅಭಿಮಾನಿಗಳ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ. ಕೊನೆಗೂ 18 ವರ್ಷಗಳ ಕನಸನ್ನ ಆರ್ಸಿಬಿ ತಂಡ ನನಸು ಮಾಡಿದೆ. ಐಪಿಎಲ್ ಟ್ರೋಫಿಯನ್ನ ಕಿಂಗ್ ವಿರಾಟ್ ಕೊಹ್ಲಿ ಕನ್ನಡಿಗರಿಗೆ ಅರ್ಪಿಸಿದ್ದಾರೆ. ಈ ಸಲ ಕಪ್ ನಮ್ಮದೇ, ಈ ಗೆಲುವು ಕನ್ನಡಿಗರಿಗೆ ಅರ್ಪಣೆ, ನನ್ನ ಆತ್ಮ ಕರ್ನಾಟಕದ ಜೊತೆ ಇದೆ ಅಂತ ಕೊಹ್ಲಿ ಹೇಳಿದ್ದಾರೆ. 18 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಆರ್ಸಿಬಿ ತಂಡ ಐಪಿಎಲ್ ಕಿರೀಟಕ್ಕೆ ಮುತ್ತಿಟ್ಟಿದೆ. ಐಪಿಎಲ್ನ ಚೊಚ್ಚಲ ಕಪ್ ಗೆದ್ದು ರಾಯಲ್ ಚಾಲೆಂಜರ್ಸ್ ಕಪ್ ಅನ್ನು ಎತ್ತಿ ಹಿಡಿದಿದೆ. ಐಪಿಎಲ್ ಟ್ರೋಫಿಯನ್ನ ಕ್ಯಾಪ್ಟನ್ ರಜತ್ ಪಾಟೀದಾರ್ ಸ್ವೀಕರಿಸಿದ್ದು, ನಂತರ ಆರ್ಸಿಬಿ ಆಟಗಾರರಿಗೆ ಐಪಿಎಲ್ ಕಪ್ ಅನ್ನು ಹಸ್ತಾಂತರಿಸಿದ್ರು. ಇದೇ ವೇಳೆ ಕಪ್ ಹಿಡಿದು ಆಟಗಾರರು ಸಂಭ್ರಮಿಸಿದ್ದು, ವಿರಾಟ್ ಕೊಹ್ಲಿ ಕಪ್ಗೆ ಮುತ್ತಿಟ್ಟಿದ್ದಾರೆ. ಈ ಸಲ ಕಪ್ ನಮ್ದೇ ಆಗಿದೆ. ಐಪಿಎಲ್ ಟ್ರೋಫಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುತ್ತಿಡ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಸಖತ್ ಜೋರಾಗಿದೆ. ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗ್ತಾ ಇದೆ. ಕಪ್ ಗೆದ್ದ ಖುಷಿಯಲ್ಲೇ ಇಂದು ಚಾಂಪಿಯನ್ಸ್ ಆರ್ಸಿಬಿ ಪಡೆ ಬರಲಿದೆ. ಮೊದಲು ರಾಜಧಾನಿ ಬೆಂಗಳೂರಿಗೆ ಆಗಮಿಸಿ ಸಂಭ್ರಮಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಆರ್ಸಿಬಿ ಟೀಮ್ ಜೊತೆ ಎಪಿಡಿ ಕ್ರಿಸ್ ಗೇಲ್ ಕೂಡ ಬೆಂಗಳೂರಿಗೆ ಬರಲಿದ್ದಾರೆ. ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ನಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡುವಷ್ಟರಲ್ಲಿ ಪೊಲೀಸರು ಹೈರಾಣಾದ್ರು. ಸಕ್ಕತ್ತಿತ್ತು ಮ್ಯಾಚ್. ನನ್ನ ಮಗನೆಲ್ಲ ಮೊಟ್ಟೆ ಹೊಡಿಬೇಕು, ನನ್ನ ಇಷ್ಟದಲ್ಲಿ ನೋಡ್ಬೇಕು. ನೋಡ್ತಿಲ್ಲ ಅಂದ್ರೆ ಅಷ್ಟೇ 18 ವರ್ಷ 18 ಬಾಲ ಹೊಡಿಬೇಕು. ಇದು ನೋಡ್ಕೊಳ್ಳಿ ಕ್ಲೀನ್ ಆಗಿ. ಗೆದ್ರೆ ಗೆಲ್ಬೇಕು, ಆರ್ಸಿಬಿ ತರ ಗೆಲ್ಬೇಕು. ಆರ್ಸಿಬಿ ಆರ್ಸಿಬಿ ಗೆಲ್ತಾ ಇದ್ದಂತೆ ಫ್ಯಾನ್ ಸಂಭ್ರಮ ಜೋರಾಗಿತ್ತು. 18 ವರ್ಷದ ಬಳಿಕ ಕಪ್ ಗೆದ್ದಿದ್ದಕ್ಕೆ ಆರ್ಸಿಬಿ ಅಭಿಮಾನಿಗಳು ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡಿದ್ರು. ಈ ವೇಳೆ ಆರ್ಸಿಬಿ ತಂಡವನ್ನು ಹಾಡಿ ಹೋಗಲಿದ್ರು. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಜೈ ಆರ್ಸಿಬಿ! ಈ ತರ ಕಪ್ ನಮ್ದೇ ಯಾವಾಗ್ಲೂ ಎಲ್ಲೂ ಹೋಗಲ್ಲ. ಈ ಸಾರಿ ಕಪ್ ಗೆದ್ದಿದ್ದೀವಿ, ಮುಂದಿನ ಸರಿನೂ ನಮ್ದೇನಾ?
ಮೊದಲನೇ ಅಧ್ಯಾಯ ಅಂತ ಶುರು ಮಾಡೋದಾಗಿಂದ ನಮ್ದೇ ಅಧ್ಯಾಯ. ಹೊಸ ಕ್ಯಾಪ್ಟನ್ ಬಂದ್ರು, ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಅಂತ. ಈಗಿಂದ ಹೊಸ ಅಧ್ಯಾಯ ಶುರು. ಪದೇ ಪದೇ ನಮ್ದೇ ಕಪ್ಪು. ಎಷ್ಟು ದಿನದಿಂದ ನಾವು ನಮ್ದು 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 ಅನ್ನೋದು ಇವತ್ತು ನಮ್ದೇ ಆಗಿದೆ. ಥ್ಯಾಂಕ್ ಯು ಸೋ ಮಚ್ RCB. ನನಗೆ ಇನ್ನೂ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ಪ್ರತಿ ವರ್ಷ ನೋಡಿ ನಾನು ಅದೇ ಅನ್ಕೊಂಡಿದ್ದೆ. ಇದರ ಮ್ಯಾಚ್ ಗೆದ್ದಿದ್ದೀವಿ, ಹಾಗೆ ಹೋಗ್ತದೆ. ನನಗೆ ನಿಜವಾದ ತಲೆ ಕೆಡೋಯ್ತು. ಥ್ಯಾಂಕ್ ಯು ಸೋ ಮಚ್ RCB ಫಾರ್ ಅ ವಂಡರ್ಫುಲ್ ವಿನ್. ಥ್ಯಾಂಕ್ ಯು. ಇವತ್ತು ಏನು 18 ವರ್ಷದ ಸತತ ಪ್ರಯತ್ನ ಇವತ್ತು ನಮಗೆಲ್ಲರಿಗೂ ಫಲ ಕೊಟ್ಟಿದೆ. RCB ಇವತ್ತು ನಗುವಿನ ಚೆಲುವು ಬೀರಿದೆ. ಇದಕ್ಕೆಲ್ಲ ಪೂರ್ತಿ ಎಲ್ಲ ಏನು ನಮ್ಮ ಹೋಮ ಹವನಗಳೆಲ್ಲ ಇವತ್ತೆಲ್ಲ ಭಾರತೀಯರ ಪ್ರತಿಯೊಬ್ಬರ ಪ್ರಯತ್ನ ಸಹ ಇವತ್ತು ಸಕ್ಸಸ್. IPL ನಲ್ಲಿ RCB ಕಪ್ ನಮ್ದೇ. ಬ್ರೋ ಏನಿಲ್ಲ, CSK ಅವ್ರನ್ನೆಲ್ಲ ಹೊಡೆದಾಕ್ತು. ಅಂಕಲ್ ಮಕ್ಕಳೆಲ್ಲ ಗೆದ್ದಿದೀವಿ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. 1000 ಜನ 1000 ತರ ಮಾತಾಡ್ಲಿ. ಈ ಸಲ ಕಪ್ ನಮ್ದೇ. ನೆಕ್ಸ್ಟ್ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. RCB from Kerala. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಜೈ RCB. ತುಂಬಾ ಎಮೋಷನಲ್ ಫೀಲ್ ಆಗ್ತಾ ಇದೆ. ಬಿಕಾಸ್ ನಮಗೆ ಗೊತ್ತು ನಾವು ಎಷ್ಟು ವರ್ಷದಿಂದ ಸಾಯ್ತಾ ಇದೀವಿ ಕಪ್ ಗೆಲ್ಬೇಕು ಅಂತ. ಯಾವತ್ತೇ ಆದ್ರೂ ನಮ್ಮ ಫ್ಯಾನ್ ಬೇಸ್ ಯಾವತ್ತೂ ಕಮ್ಮಿ ಆಗಿಲ್ಲ. ಸೊ 9 ವರ್ಷ ಯಾವಾಗ ಫೈನಲ್ಸ್ ಆಗಿ ಲಾಸ್ಟ್ 18 ವರ್ಷ 9 ವರ್ಷ ಫೈನಲ್ಸ್ ಬಂದಿದ್ದು ಲಾಸ್ಟ್ ಟೈಮ್ 9 ವರ್ಷ ಆಯ್ತು. ಈ ಸಲ ಆಲ್ಸೋ ವಿ ಹ್ಯಾಡ್ ದಟ್ ಹೋಪ್, ಫಿಂಗರ್ಸ್ ಕ್ರಾಸ್, ಅಂಡ್ ಐ ಆಮ್ ಫೀಲಿಂಗ್ ರಿಯಲಿ ಎಕ್ಸೈಟೆಡ್ ಅಂಡ್ ಯು ಕ್ಯಾನ್ ಸೀ ಇಟ್ ಇನ್ ದ ಫೇಸಸ್ ಆಫ್ ಕ್ರೌಡ್ಸ್. ಸೊ ಐ ಆಮ್ ಫೀಲಿಂಗ್ ರಿಯಲಿ ಹ್ಯಾಪಿ ಸರ್. ಇದೇ ತರ ಇನ್ನು ಮುಂದೆ ಕಪ್ಸ್ ನಮಗೆ ಬರ್ತಾ ಇರಲಿ ಅನ್ನೋದು ನನ್ನ. ಕೊಹ್ಲಿ ಏನು ಹೇಳಕ್ಕಾಗಲ್ಲ. ವಯಸ್ಸು ಫುಲ್ಲಿ ಇದಾಗಿದೆ. ಮಾತಾಡಿ ಕೊಹ್ಲಿಗೋಸ್ಕರ ಮಾತೇ ಇಲ್ಲ ನಮ್ಮ ಹತ್ರ. ಏನು ಮಾತಾಡಂಗಿಲ್ಲ. ಏನ್ ಮಾತಾಡ್ತೀರಾ ಅವ್ರ ಬಗ್ಗೆ? ಏನು ಮಾತಾಡಂಗಿಲ್ಲ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬೈ RCB. ನಿಮ್ ಇದರಲ್ಲಿ ನ್ಯೂಸ್ ಅಲ್ಲಿ 18 ಐತಲ್ಲ, ಅಷ್ಟು ವರ್ಷ ವೇಟ್ ಮಾಡಿದೀವಿ ನಾವು. ಅಷ್ಟು ವರ್ಷ ವೇಟ್ ಮಾಡಿದೀವಿ. ಇವತ್ತು ಅಷ್ಟು ಖುಷಿಯಾಗಿದೆ ನಮಗೆ. ಇವತ್ತು ಖುಷಿಯಾಗಿದ್ದಾರೆ. CSK KKR ಎಲ್ಲರಿಗೆ ತೋರಿಸ್ಬಿಟ್ಟು ಬಂದಿದ್ದೀವಿ. ಇವತ್ತು ನಾವು ಬಂದಿರೋದು. ಇವತ್ತು ಯಾರು ಮಾತಾಡಂಗಿಲ್ಲ. ಈಗ ಯಾರು ಮಾತಾಡಂಗಿಲ್ಲ. ಎಲ್ಲ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವು ಕಾಯ್ತಾ ಇದೀವಿ ಈ ಕಪ್ಗೋಸ್ಕರ. 18 ವರ್ಷ 14 ವರ್ಷಕ್ಕೆ ವನವಾಸನೂ ಮುಗ್ದೋಗುತ್ತೆ. ಆದ್ರೆ 18 ವರ್ಷ RCB ಕಪ್ ಕಾಯ್ತಾ ಇರೋದು. ಈ ಸಲ ಕಪ್ಪು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ RCB ಅಭಿಮಾನಿಗಳ ಸೆಲೆಬ್ರೇಷನ್ ಜೋರಾಗಿತ್ತು. ರಸ್ತೆಯಲ್ಲಿ ಬರ್ತಿದ್ದ ವಾಹನಗಳ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿದ್ದಾರೆ. ಇಡೀ ರಸ್ತೆಯನ್ನ ಬ್ಲಾಕ್ ಮಾಡಿ ಯುವಕರು ಸೆಲೆಬ್ರೇಷನ್ ಮಾಡಿದ್ರು. RCB ಕಪ್ ಗೆಲ್ತಾ ಇದ್ದಂತೆ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ವಿಧಾನಸೌಧದ ಮುಂದೆ ಅಭಿಮಾನಿಗಳು ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ. ರಾತ್ರಿ ಆದರೂ ಕೂಡ ಪ್ರಮುಖ ರಸ್ತೆಗಳಲ್ಲಿ RCB ಅಭಿಮಾನಿಗಳು ರೋಡ್ ಶೋ ಮಾಡಿದರು. RCB ತಂಡ IPL ಕಿರೀಟಕ್ಕೆ ಮುತ್ತಿಡ್ತಿದ್ದಂತೆ ಹಾವೇರಿಯಲ್ಲಿ ಸಂಭ್ರಮ ಜೋರಾಗಿತ್ತು. RCB ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ RCB ಗೆಲುವಿನ ಸಂಭ್ರಮ ಜೋರಾಗಿತ್ತು. ನಗರದ AVK ಕಾಲೇಜು ಮೈದಾನದಲ್ಲಿ ಯುವಕರು ಭರ್ಜರಿಯಾಗಿ ಶಿಳ್ಳೆ ಹೊಡೆದು ಕೇಕೆ ಹಾಕಿ ಸಂಭ್ರಮಿಸಿದ್ದಾರೆ.
ಕಲಬುರಗಿಯಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ದಾರೆ. ಶಿವಮೊಗ್ಗದ ಸಾಗರದಲ್ಲಿ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿತ್ತು. ಈ ಸಲ ಕಪ್ ನಮ್ಮದಾಗಿದ್ದು ಫುಲ್ ಸಂಭ್ರಮಿಸಿದ್ದಾರೆ. ಪಟಾಕಿ ಸಿಡಿಸಿ ಬೀದಿ ಬೀದಿಯಲ್ಲಿ ಜೈ ಆರ್ಸಿಬಿ, ಜೈ ವಿರಾಟ್ ಕೊಹ್ಲಿ ಘೋಷಣೆಯನ್ನು ಕೂಗಿದ್ದಾರೆ. ಧಾರವಾಡದ ಅಣ್ಣಿಗೇರಿ ಪಟ್ಟಣದಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿದೆ. ಆರ್ಸಿಬಿ ತಂಡ ಗೆಲುವು ಸಾಧಿಸುತ್ತಿದ್ದಂತೆ ಸಂಭ್ರಮಿಸಿದ್ದಾರೆ. ಚಿತ್ರದುರ್ಗದಲ್ಲೂ ಆರ್ಸಿಬಿ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇನ್ನು ಹಾಸನದಲ್ಲೂ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಗೆಲುವಿನ ಕೇಕೆ ಹಾಕಿದ ಆರ್ಸಿಬಿ ಅಭಿಮಾನಿಗಳು ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ. ಚಾಮರಾಜನಗರದಲ್ಲಿ ಅಭಿಮಾನಿಗಳು ಡಿಫರೆಂಟ್ ಆಗಿ ಸಂಭ್ರಮಿಸಿದ್ದಾರೆ. ವಾದ್ಯ ಗೋಷ್ಠಿಯೊಂದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಬಿಗ್ ಸ್ಕ್ರೀನ್ ಮುಂದೆ ಡೋಲು ಬಾರಿಸುತ್ತಾ ವಿಜಯೋತ್ಸವ ಆಚರಿಸಿದ್ದಾರೆ. ರಾಯಚೂರಿನ ಲಿಂಗಸ್ಕೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಆರ್ಸಿಬಿ ಕಪ್ ಗೆದ್ದ ಸಂಭ್ರಮದಲ್ಲಿ ಅಭಿಮಾನಿಗಳು ಮುಳುಗೇಳ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜೆಸಿಬಿಯಲ್ಲೇ ಪಟಾಕಿ, ಫ್ಲಾಗ್ ಹಾರಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮ ಜೋರಾಗಿತ್ತು. ಝಾದ್ ಪಾರ್ಕ್ ವೃತ್ತದಲ್ಲಿ ಭರ್ಜರಿ ಸಂಭ್ರಮಾಚರಣೆಯನ್ನು ಮಾಡಿದರು. ಚಿಕ್ಕೋಡಿಯಲ್ಲೂ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲೂ ಅಭಿಮಾನಿಗಳ ಸೆಲೆಬ್ರೇಷನ್ ಜೋರಾಗಿತ್ತು. ಕೊಲ್ಲಾಪುರದ ದೇಗುಲದ ಬಳಿ ಸಂಭ್ರಮ ಜೋರಾಗಿತ್ತು. ಮಂಡ್ಯದಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಆರ್ಸಿಬಿ ಅಭಿಮಾನಿಗಳ ವಿಜಯೋತ್ಸವ ಜೋರಾಗಿತ್ತು. ಚೆನ್ನಮ್ಮ ವೃತ್ತದಲ್ಲಿ ಜಮಾವಣೆಗೊಂಡಂತ ನೂರಾರು ಅಭಿಮಾನಿಗಳು ಘೋಷಣೆ ಕೂಗಿದರು. ಚಿತ್ರದುರ್ಗದಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಗಾಂಧಿ ಸರ್ಕಲ್ನಲ್ಲಿ ಜಮಾಯಿಸಿರುವಂತಹ ನೂರಾರು ಅಭಿಮಾನಿಗಳು ಶರ್ಟ್ ಬಿಚ್ಚಿ ಡ್ಯಾನ್ಸ್ ಮಾಡಿದರು. 18 ವರ್ಷದ ಬಳಿಕ ಆರ್ಸಿಬಿ ತಂಡ ಕಪ್ ಗೆದ್ದಿದೆ. ಈ ವೇಳೆ ಬೀದರ್ನಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮಾಡಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಫ್ಯಾನ್ಸ್ ಸಂಭ್ರಮ ಪಟ್ಟಿದ್ದಾರೆ. ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ವನವಾಸ ಅಂತೂ ಇಂತೂ ಆರ್ಸಿಬಿ ಅಭಿಮಾನಿಗಳ ವನವಾಸ ಇವತ್ತು ಅಂತ್ಯ ಆಗಿರ್ತಕ್ಕಂಥದ್ದು. ಅದು IPL ನ 18ನೇ ಆವೃತ್ತಿಯಲ್ಲಿ ಕೊನೆಗೂ ಆರ್ಸಿಬಿ ಕಪ್ ಅನ್ನ ಗೆದ್ದಿರ್ತಕ್ಕಂಥದ್ದು. ಏನು ಅಭಿಮಾನಿಗಳ ನಿರೀಕ್ಷೆಯಿಂದ ಈ ಸಾರಿ ಆರ್ಸಿಬಿ ಕಪ್ ಅನ್ನ ಗೆದ್ದಿರ್ತಕ್ಕಂಥದ್ದು. ಸದ್ಯ ಬೀದರ್ನಲ್ಲಿ ಕೂಡ ಒಂದು ಜೋಶ್ ಎದ್ದು ಕಾಣಿಸ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಕಡೆ ಎಲ್ಲ ನನ್ನ ಹಿಂದಗಡೆ ಯಾವ ರೀತಿಯಾಗಿ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ನಮ್ಮ ಕ್ಯಾಮ್ರಾದಲ್ಲಿ ಕೂಡ ಸೋಲ್ತಾ ಹೋಗ್ತಾ ಇದ್ದೀವಿ. ಏನೋ ಆರ್ಸಿಬಿ ಇವತ್ತು ಪಂಜಾಬ್ ವಿರುದ್ಧ ಒಂದು ಐತಿಹಾಸಿಕ ಗೆಲುವನ್ನ ದಾಖಲಿಸಿರುತ್ತದೆ. ಈಗಾಗಲೇ ಏನು ಪಟಾಕಿ ಸಿಡಿಸಿ ಸಿಳೆಯನ್ನ ಸಂಭ್ರಮಿಸಿ ಸಿಳೆ ಹೊಡೆದು ಚಪ್ಪವಿಸಿ ಇವತ್ತು ನೋಡ್ತಾ ಇರ್ಬೋದು. ಸಾಕಷ್ಟು ಅಭಿಮಾನಿಗಳು ಇವತ್ತು ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಏನು ಬೀದರ್ನ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಆರ್ಸಿಬಿಯ ಅಭಿಮಾನಿಗಳು ಜಮಾಯಿಸಿರ್ತಕ್ಕಂಥದ್ದು. ಸಾಕಷ್ಟು ಏನು ಚಿಯರ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ 17 ವರ್ಷಗಳಿಂದ ಈ ಬಾರಿ ಕಪ್ ನಮ್ದೇ ಅಂತಂದು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡ್ತಾ ಇದ್ರು, ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದರಂತೆ ಇವತ್ತು ಆರ್ಸಿಬಿ ಅಭಿಮಾನಿಗಳ ನಿರೀಕ್ಷೆಯಂತೆ ಇವತ್ತು ಕಪ್ ಅನ್ನ ಗೆದ್ದಿರ್ತಕ್ಕಂಥದ್ದು. ನಾನು ನಿಮ್ಗೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಆ ಬಾವುಟವನ್ನ ಹಿಡಿದುಕೊಂಡು ಯಾವ ರೀತಿಯಾಗಿ ಏನೋ ವಿರಾಟ್ ಕೊಹ್ಲಿ ಅವರ 18 ನಂಬರ್ ಜರ್ಸಿ ಅನ್ನ ಹಾಕೊಂಡು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಒಂದ್ ರೀತಿ ಅಂದ್ರೆ ಹಬ್ಬದ ವಾತಾವರಣ ಇವತ್ತು ಬೀದರ್ ನಗರದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಗೆಲುವಿನ ಸಂಬಂಧಪಟ್ಟಂತೆ ನಾನು ಅಭಿಮಾನಿಗಳನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು. ಏನ್ ಹೇಳ್ತೀರಾ? ಇವತ್ತು ಗೆದ್ದಿದೆ ಆರ್ಸಿಬಿ. ವಿರಾಟ್ ಕೊಹ್ಲಿ
ಫೈನಲ್ನಲ್ಲಿ ಆರ್ಸಿಬಿ ಗೆಲುವು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಅರಸು ರಸ್ತೆಯ ಒಡೆಯ ವೃತ್ತದಲ್ಲಿ ಅಭಿಮಾನಿಗಳು ವಿಜಯೋತ್ಸವವನ್ನು ಮಾಡಿದರು. ಆರ್ಸಿಬಿ ಪರ ಘೋಷಣೆಯನ್ನು ಹಾಕಿ ಸಂಭ್ರಮಪಟ್ಟರು. ಕೊಪ್ಪಳದಲ್ಲೂ ಆರ್ಸಿಬಿ ಅಭಿಮಾನ ಜೋರಾಗಿತ್ತು. ಆರ್ಸಿಬಿ ಟೀಮ್ ಗೆಲ್ತಿದ್ದಂತೆ ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಆರ್ಸಿಬಿ ಗೆಲ್ತಾ ಇದ್ದಂತೆ ಕೊಪ್ಪಳದ ಅಂಜನಾದ್ರಿಯ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಹನುಮನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಮಂಗವೊಂದು ಆರ್ಸಿಬಿ ಜರ್ಸಿ ಹಾಕೊಳ್ಳಿಕ್ಕೆ ಪ್ರಯತ್ನಿಸಿದೆ. ಅದು ವಿರಾಟ್ ಕೊಹ್ಲಿ ನಂಬರಿನ ಜರ್ಸಿ ಹಾಕೊಳ್ಳುವಂತ ವಿಡಿಯೋ ಒಂದು ವೈರಲ್ ಆಗಿದೆ. ಬೆಂಗಳೂರಿನ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿ ಅಭಿಮಾನಿಗಳು ಶರ್ಟ್ ಬಿಚ್ಚಿ ಸಂಭ್ರಮಿಸಿದ್ದಾರೆ. ಕಾರುಗಳ ವಿಂಡೋ ಮೇಲೆ ಕುಳಿತು ಜೈ ಆರ್ಸಿಬಿ ಅಂತ ಕೂಗುತ್ತಾ ಪೊಲೀಸ್ ಕಮಿಷನರ್ ಮುಂದೆಯೇ ಎಣ್ಣೆ ಹೊಡೆಯುತ್ತಾ ಹುಚ್ಚಾಟ ಆಡಿದ್ದಾರೆ. ಆರ್ಸಿಬಿ ತಂಡದ ಗೆಲುವು ಇಡೀ ಕನ್ನಡಿಗರ ಗೆಲುವಾಗಿದೆ. ಐಪಿಎಲ್ ಕಪ್ ಈ ಬಾರಿ ನಮ್ದೇ ಅಂತ ವಿಶ್ವಾಸ ಬೆಟ್ಟದಷ್ಟಿತ್ತು, ಅದು ನಿಜವಾಗಿದೆ. ಇದೇ ಖುಷಿಯಲ್ಲಿ ಶಿವಮೊಗ್ಗದಲ್ಲಿ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಆದರೆ 1 ಗಂಟೆ ಆದರೂ ಕೂಡ ಅಭಿಮಾನಿಗಳ ಸಂಭ್ರಮ ಮುಗಿಯದೇ ಇದ್ದಂತ ಹಿನ್ನೆಲೆಯಲ್ಲಿ ಪೊಲೀಸರು ಲಘು ಲಾಠಿ ಚಾರ್ಜ್ ಅನ್ನು ಮಾಡಿ ಗುಂಪನ್ನು ಚದುರಿಸಿದರು. ಉಡುಪಿಯ ಮಣಿಪಾಲ್ ಸರ್ಕಲ್ನಲ್ಲೂ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಆರ್ಸಿಬಿ ಗೆಲ್ತಿದ್ದಂತೆ ನೂರಾರು ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ. ವಾಹನಗಳಲ್ಲಿ ಅಬ್ಬರದ ಸೌಂಡ್ ಮಾಡ್ತಾ ಬಟ್ಟೆ ಬಿಚ್ಚಿ ಪಟಾಕಿ ಸಿಡಿಸಿ ಕುಣಿದಾಡಿದ್ದಾರೆ. ರಸ್ತೆಯಲ್ಲಿ ಕುಣಿದಾಡ್ತಾ ಇದ್ದ ಯುವಕರ ಗುಂಪನ್ನ ಪೊಲೀಸರು ಚದುರಿಸಿದ್ದಾರೆ. ಖುದ್ದು ಎಸ್ಪಿ ಅಖಾಡಕ್ಕಿಳಿದು ಅಭಿಮಾನಿಗಳನ್ನ ಚದುರಿಸಿದ್ದಾರೆ. ಕಲಬುರಗಿಯಲ್ಲೂ ಲಘು ಲಾಠಿ ಚಾರ್ಜ್ ಆಗಿದೆ. ರಸ್ತೆಯಲ್ಲಿ ಹುಚ್ಚಾಟ ಮಾಡ್ತಾ ಇದ್ದ ಅಭಿಮಾನಿಗಳನ್ನ ಪೊಲೀಸರು ಚದುರಿಸಿದ್ದಾರೆ. ಆರ್ಸಿಬಿ ತಂಡ ಕಪ್ ಗೆಲ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಆದರೆ ಚಿತ್ರದುರ್ಗದಲ್ಲಿ ಕೆಲ ಯುವಕರು ಕುಡಿದ ಮತ್ತಲ್ಲಿ ಹುಚ್ಚಾಟವನ್ನು ಮೆರೆದಿದ್ದಾರೆ. ಕುಡಿದು ಕಾರ್ ಮೇಲೇರಿ ಆರ್ಸಿಬಿ ಪರ ಘೋಷಣೆ ಕೂಗುತ್ತಾ ಹುಚ್ಚಾಟವನ್ನು ಮಾಡಿದ್ರು. ಪೊಲೀಸರ ಎದುರು ಯುವಕರು ಪುಂಡಾಟವನ್ನು ಆಡಿದರು. ಯುವಕರನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಆರ್ಸಿಬಿ ಕಪ್ ಗೆಲ್ಲಬೇಕು ಅನ್ನೋದು ಇಂದು ನಿನ್ನೆಯ ಆಸೆಯಲ್ಲ, ಸತತ 18 ವರ್ಷಗಳ ಕನಸು. ಈಗ ಆ ಕನಸು ನನಸಾಗಿದ್ದು ಸಿಎಂ ಸಿದ್ದರಾಮಯ್ಯ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ 18 ವರ್ಷಗಳ ಕನಸು ನನಸಾಯಿತು ಅಂತ ಖುಷಿ ಪಟ್ಟಿದ್ದಾರೆ. ಇನ್ನು ದಿವಂಗತ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಫೋಟೋ ಹಾಕಿ ಅಶ್ವಿನಿ ಟ್ವೀಟ್ ಮಾಡಿ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ದಾರೆ. T20 ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮಣಿಸಿ ಐಪಿಎಲ್ ಟ್ರೋಫಿ ಗೆದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದರು. 18 ವರ್ಷಗಳ ಕನಸು ನನಸು ಮಾಡಿದ ಆರ್ಸಿಬಿ ತಂಡಕ್ಕೆ ಹೃತ್ಪೂರ್ವಕ ಶುಭಾಶಯ ಹೇಳಿರುವಂತ ಡಿಕೆ ಶಿವಕುಮಾರ್ ಅವರು ಈ ಸಲ ಕಪ್ ನಮ್ದು ಅಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಟಿವಿ ಪರದೆ ಮೂಲಕ ಪಂದ್ಯ ವೀಕ್ಷಿಸಿದ ಡಿಸಿಎಂ ಅವರು ಆರ್ಸಿಬಿ ಗೆಲ್ತಾ ಇದ್ದಂತೆ ಸಂಭ್ರಮವನ್ನು ಆಚರಿಸಿದರು. ಐಪಿಎಲ್ 2025ರ ಟೂರ್ನಿಯಲ್ಲಿ ಐತಿಹಾಸಿಕ ದಿಗ್ವಿಜಯ ಸಾಧಿಸಿದ ಆರ್ಸಿಬಿ ತಂಡಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. 6.5 ಕೋಟಿ ಕನ್ನಡಿಗರ ಕನಸನ್ನ ನನಸು ಮಾಡಿದ ಪಾಟೀದಾರ್ ಪಡೆ ಶ್ರೇಷ್ಠ ಕ್ರಿಕೆಟ್ ಕನ್ನಡಿಗರು ಮಾತ್ರವಲ್ಲದೆ ಇಡೀ ಜಗತ್ತಿನ ಕ್ರಿಕೆಟ್ ಪ್ರೇಮಿಗಳ ಮನಸೂರೆಗೊಂಡಿದೆ. ಕರ್ನಾಟಕದ ಕ್ರಿಕೆಟ್ ಇತಿಹಾಸದಲ್ಲಿಯೇ ಈ ಗೆಲುವು ಮಹೋನ್ನತ ಮೈಲಿಗಲ್ಲು ಎಂಬುದು ನನ್ನ ಅಭಿಪ್ರಾಯ ಅಂತ ಹೊಗಳಿದ್ದಾರೆ. ಆರ್ಸಿಬಿ ಗೆಲುವನ್ನು ದಾವಣಗೆರೆಯಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕೂಡ ಹೊನ್ನಾಳಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕುಣಿದು ಗುಪ್ಪಳಿಸಿದ್ದಾರೆ. ಆರ್ಸಿಬಿ ಅಭಿಮಾನಿಗಳ ಜೊತೆ ಹೆಜ್ಜೆಯನ್ನು ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಆರ್ಸಿಬಿ ಕಪ್ ಗೆಲ್ತಾ ಇದ್ದಂತೆ ಫ್ಯಾನ್ ಸಂಭ್ರಮ ಮುಗಿಲು ಮುಟ್ಟಿದೆ. ವಿಜಯ್ ಮಲ್ಯ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಈ ಸಲ ಕಪ್ ನಮ್ದೇ, ಅಭಿನಂದನೆಗಳು ಅಂತ ಟ್ವೀಟ್ ಮಾಡಿದ್ದಾರೆ. 18 ವರ್ಷಗಳ ನಂತರ ಆರ್ಸಿಬಿ ಚಾಂಪಿಯನ್ ಆಗಿದ್ದು 2025ರ ಐಪಿಎಲ್ ಪಂದ್ಯದ ಅದ್ಭುತ ಅಭಿಯಾನ ಅಂತ ಸಂಭ್ರಮಿಸಿದರು. ಆರ್ಸಿಬಿ ತಂಡ ಐಪಿಎಲ್ ಟ್ರೋಫಿ ಮುಡಿಗೇರಿಸಿಕೊಂಡಿದೆ. ಇಂಥ ಕ್ಷಣಕ್ಕಾಗಿ ಕುಲಕೋಟಿ ಕನ್ನಡಿಗರು ಕಾಯ್ತಾ ಇದ್ರು. ಈಗ ಇದೇ ಕಾಯುವಿಕೆ ಮುಗಿದಿದೆ ಅಂತ ಬಾದ್ಶಾ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿ ಖುಷಿ ಹಂಚಿಕೊಂಡಿದ್ದಾರೆ. ಆರ್ಸಿಬಿ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿಗೂ ಎಂತಹ ಕ್ಷಣ ಅಂತ ಸಂಭ್ರಮಿಸಿದ್ದಾರೆ. ಇನ್ನು ತೆಲುಗು ನಟ ಅಲ್ಲು ಅರ್ಜುನ್ ಕೂಡ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ದಾರೆ. ಈ ದಿನಕ್ಕಾಗಿ 18 ವರ್ಷಗಳಿಂದ ಕಾದಿದ್ದೆವು, ಕಾಯುವಿಕೆ ಮುಗಿದಿದೆ, ಕಪ್ ನಮ್ದೇ ಅಂತ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಆರ್ಸಿಬಿ ಗೆಲುವನ್ನ ಎಲ್ಲ ಕನ್ನಡಿಗರು ಸಂಭ್ರಮಿಸ್ತಾ ಇದ್ದಾರೆ. ಈ ಸಲ ಕಪ್ ನಮ್ಮದೇ ಅಂತ ಬೀಗ್ತಾ ಇದ್ದಾರೆ. ನಟ ವಿಜಯ್ ರಾಘವೇಂದ್ರ ತಮ್ಮ ಮಗನ ಜೊತೆ ಆರ್ಸಿಬಿ ಗೆಲುವನ್ನ ಸಂಭ್ರಮಿಸಿದ್ರು. ಆರ್ಸಿಬಿ ಅಂತ ಹೇಳುವ ಮೂಲಕ ಖುಷಿ ವ್ಯಕ್ತಪಡಿಸಿದ್ರು.
ಇಂದು ಬೆಂಗಳೂರಿನಲ್ಲಿ ಆರ್ಸಿಬಿ ತಂಡ ಸಂಭ್ರಮಿಸಲು ಬರ್ತಾ ಇದೆ. ಇದರ ಬೆನ್ನಲ್ಲೇ ಆರ್ಸಿಬಿ ಪಡೆಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಸನ್ಮಾನ ಮಾಡಲು ಸಿಎಂಗೆ ಪತ್ರ ಬರೆಯಲಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಸನ್ಮಾನಕ್ಕೆ ಅನುಮತಿಯನ್ನು ಕೋರಿ ಕಾರ್ಯಕ್ರಮ ಆಯೋಜಿಸಲು ಅನುಮತಿ ನೀಡುವಂತೆ ಪತ್ರ ಬರೆದಿದ್ದಾರೆ.